PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಆದರೆ 15,000 ರೂಪಾಯಿನಂತದ್ದು ನಮಗೆ ಯಾವಾಗ ಸಿಗುತ್ತೆ ಅಂತ ತುಂಬ ಜನರು ಕಾಯ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಈ ಒಂದು ಹಣವನ್ನಂತದ್ದು ನಮಗೆ ಜಮಾ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು PM ವಿಶ್ವಕರ್ಮ ಯೋಜನೆಯ ಸೌಲಭ್ಯಗಳನ್ನಂತದ್ದು ನಾವು ಯಾವಾಗ ಪಡೆದುಕೊಳ್ತೀವಿ ಅಥವಾ ಬರೋದೇ ಇಲ್ವಾ, ಸರ್ಕಾರವು ಈ ಒಂದು ಯೋಜನೆಗಳನ್ನು ನಮಗೆ ಕೊಡೋದೇ ಇಲ್ವಾ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ಹೌದು ಫ್ರೆಂಡ್ಸ್, ಈ ಒಂದು PM ವಿಶ್ವಕರ್ಮ ಯೋಜನೆಗೆ ಇವಾಗಲೇ ಸಾಕಷ್ಟು ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏಕೆಂತಂದರೆ ಈ ಒಂದು ಯೋಜನೆ ಮುಖಾಂತರ ಸರ್ಕಾರವು 15,000ದ ಸಾಮಗ್ರಿಗಳನ್ನು ಒದಗಿಸುತ್ತೆ. ಜೊತೆಗೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸಲು 5 ದಿನ ಟ್ರೈನಿಂಗ್ ಇರುತ್ತೆ. ಆ ಒಂದು 5 ದಿನದ ಅಮೌಂಟ್ ಬಂದುಬಿಟ್ಟು 7,500 ರೂಪಾಯಿನಂಥದ್ದು ಇರುತ್ತೆ. ಹೀಗೆ ಟೋಟಲ್ ಆಗಿ ನಿಮಗೆ 17,500 ರೂಪಾಯಿನಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರವು ಜಮಾ ಮಾಡಲಿದೆ. ಹಾಗಾದರೆ ಈ ಒಂದು ಯೋಜನೆಗೆ ಇವಾಗಲೇ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ಈ ಒಂದು ಸೌಲಭ್ಯಗಳನ್ನಂಥದ್ದು ಯಾವಾಗ ಸಿಗುತ್ತೆ ಅಂತ ತುಂಬ ಜನರು ಕಾಯ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಈ ಒಂದು ಯೋಜನೆ ಮುಖಾಂತರ ನಮಗೆ ಯಾವುದೇ ಒಂದು ಸೌಲಭ್ಯಗಳು ಬರೋದಿಲ್ಲ, ಯಾಕೆಂತಂದರೆ ನಾವು ಅರ್ಜಿ ಸಲ್ಲಿಸಿ ಸಾಕಷ್ಟು ತಿಂಗಳುಗಳಾಗಿದೆ, ಆದರೆ ಇನ್ನೂ ಈ ಒಂದು ಯೋಜನೆ ಬಗ್ಗೆ ಯಾವುದೇ ಒಂದು ಮಾಹಿತಿಯೂ ಕೂಡ ಹೊರ ಬಂದಿಲ್ಲ ಅಂತ ಸಾಕಷ್ಟು ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಸರ್ಕಾರವು ತಿಳಿಸಿರುವ ಪ್ರಕಾರ ಇವಾಗ ಸಾಕಷ್ಟು ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಆದರೆ ಇನ್ನೂ ಕೆಲವೊಂದಿಷ್ಟು ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಯೋಜನೆಯ ಸೌಲಭ್ಯಗಳನ್ನು ಇವಾಗ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳಿಗೆ ಒದಗಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅರ್ಜಿ ಅನ್ನುವಂಥದ್ದು ಸಂಪೂರ್ಣವಾದ ನಂತರ ನಿಮಗೆ ಒಂದು ಮೊಬೈಲ್ ಮುಖಾಂತರ ಮೆಸೇಜ್ ಅನ್ನೋದು ಬರುತ್ತೆ. ಆ ಒಂದು ಮೆಸೇಜ್ನಲ್ಲಿ ನೀವು ಎಲ್ಲಿ ಟ್ರೈನಿಂಗನ್ನು ಪಡೆದುಕೊಳ್ಳೋದು ಅಂತ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಆ ಒಂದು ಸ್ಥಳಕ್ಕೆ ಹೋಗಿಬಿಟ್ಟು ನೀವು ಅಲ್ಲಿ ಟ್ರೈನಿಂಗನ್ನು ಪಡೆದುಕೊಳ್ಳೋ ಮುಖಾಂತರ 7,500 ರೂಪಾಯಿಗೂ ಕೂಡ ನೀವು ಅರ್ಹರಾಗ್ತೀರಾ. ನಂತರ ಟ್ರೈನಿಂಗ್ ಎಲ್ಲ ಮುಗಿದ ನಂತರ ನಿಮಗೆ ಈ ಒಂದು 15,000 ಮತ್ತು 7,500 ರೂಪಾಯಿನಂಥದ್ದು ಸರ್ಕಾರವು ನಿಮ್ಮ ಬ್ಯಾಂಕ್ ಖಾತೆಗೆ ಒದಗಿಸುತ್ತೆ. ಆವಾಗ ನೀವು ನಿಮಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕೊಂಡ್ಕೊಳ್ಬೋದಾಗಿರುತ್ತೆ. ಜೊತೆಗೆ ಈ ಒಂದು PM ವಿಶ್ವಕರ್ಮ ಯೋಜನೆ ಮುಖಾಂತರ ನೀವು ಸಾಲವನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಯೋಜನೆ ಮುಖಾಂತರ ನೀವು ಸೌಲಭ್ಯಗಳನ್ನು ಖಂಡಿತವಾಗೂ ಪಡೆದುಕೊಳ್ತೀರಾ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೀವು ಅರ್ಜಿ ಹಾಕಿದ್ದೀರಿ ಅಂತ ಇವಾಗಲೇ ತಕ್ಷಣವೇ ಅವರು ಬಿಟ್ಬಿಡೋದಿಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಇದ್ರ ಬಗ್ಗೆ ಮಾಹಿತಿ ಬಂದರೆ ತಕ್ಷಣವೇ ಈ ಒಂದು ಚಾನಲ್ ಮುಖಾಂತರ ನಿಮಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ತಲುಪ್ತಾ ಇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.